ಇಡೀ ಬೆಂಗಳೂರಲ್ಲಿ ಲೆಜೆಂಡರ್ ಗಾಡಿಗಳು ಎಲ್ಲಿ ಸಿಗುತ್ತೆ, ಅದೇ ಥರ ಫಾರ್ಚುನರ್ ಎಲ್ಲಿ ಸಿಗುತ್ತೆ, ಅದೇ ಥರ ಕ್ರಿಸ್ಟಾ ಗಾಡಿಗಳು ಎಲ್ಲಿ ಸಿಗುತ್ತೆ ಅಂತ ಕೇಳಿದರೆ ಅದಕ್ಕೆ ಜಸ್ಟ್ ಒಂದೇ ಒಂದು ಹೆಸರು ಪಾಪ್ಯುಲರ್ ಕಾರ್ಸ್ ಅಂತ ಇಡೀ ಬ್ಯಾಂಗ್ಳೂರ್ಗೆ ಫುಲ್ ಫೇಮಸ್. ಇವರು 1,40,000 ಕಿಲೋಮೀಟರ್ ಕೇವಲ ಮಾತ್ರ ಓಡಿರೋದು, ರೆಕಾರ್ಡ್ ಸಮೇತ ಲೆಜೆಂಡರ್ ಕಿಟ್ ಇನ್ಸ್ಟಾಲ್ ಆಗಿದೆ. ಆನ್ ಟೇಬಲ್ ಸಿಗ್ಮಾ ವೇರಿಯಂಟೇ ಬೇಕು ಅಂತ ಇದ್ದರೆ, ಅದೇ ಥರ ಹೊಸ ಗಾಡಿ ಬೇಕು ಸರ್ ಅಂತ ಕೇಳೋರಿಗೆ ನನ್ನ ಪ್ರಕಾರ ಬ್ಯಾಂಗ್ಳೂರಲ್ಲಿ ಇರೋ ಪಾಪ್ಯುಲರ್ಸ್ ಕಾರ್ಸ್ನ ಮಸ್ಟ್ ವಿಸಿಟ್ ಮಾಡಿ. 100 ಮತ್ತೊಂದು ಫಾರ್ಚುನರ್ ಕೂಡ ಇರುತ್ತೆ ಗಾಡಿ. ನಾನು ಯಾವಾಗಲೂ ಹೇಳ್ತೀನಿ, ಇವ್ರ ಹತ್ರ ಗಾಡಿ ತೊಗೊಂಡ್ರೆ ನಿಮಗೆ 99 ಅಲ್ಲ 100% ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಇವ್ರ ಹತ್ರ ನಿಮಗೆ ಗಾಡಿಗಳು ಸಿಗುತ್ತೆ. ಸರಿ, 4x4 ಬೇಕು ಅಂತ ತುಂಬ ಜನ ಕೇಳ್ತಾನೆ ಇರ್ತಾರೆ ಪದೇ ಪದೇ. ಸೊ ಲಾಸ್ಟ್ ಟೈಮು ನಾನು ಇವ್ರ ಹತ್ರ ಬಂದು ಆಲ್ಮೋಸ್ಟ್ ಒಂದು 3 ಮಂತ್ಸ್ ಆಗೋಗಿತ್ತು. ಮತ್ತೆ ಒಂದು ಸರಿ ಬಂದಿದ್ದೀನಿ. ಕಂಪ್ಲೀಟ್ ಸ್ಟಾಕ್ ಚೇಂಜ್ ಆಗಿರುತ್ತೆ. ಸೊ ಮೊದಲನೇ ಗಾಡಿ ನಾನು ತೋರಿಸ್ತೀನಿ ಸರ್. ಏನು ಡೀಟೇಲ್ಸ್ ಸರ್? ಇದು 2013 4x4 ಮ್ಯಾನ್ಯುವಲ್ಲು. ಆಫ್ ರೋಡ್ ಲವರ್ಸ್ಗೆ ಅಂತ ಫಾರ್ಚುನರಲ್ಲಿ 4x4 ಸಿಕ್ಕಾಪಟ್ಟೆ ಡಿಮಾಂಡ್, ಎಲ್ಲರಿಗೂ ಗೊತ್ತಿರೋದು ಕರ್ನಾಟಕಗೆ ವೀಕ್ಷಕರಿಗೆ ಎಲ್ಲರಿಗೂ ಗೊತ್ತಿದೆ. ಸಿಕ್ಕಾಪಟ್ಟೆ ಡಿಮಾಂಡ್ನಿಂದ 4x4 5+ ಸ್ಟಾರ್ಸ್ ಐತೆ ಇವತ್ತಿನ ಸ್ಟಾಕಲ್ಲಿ ತೋರ್ಸೋಣ. ಈ ಗಾಡಿ ಫೀಚರ್ಸು 1,57,000 ಡ್ರೈವನ್, 10 ಲಕ್ಷ ಇಂಜಿನ್. ಇದು ಏನೋ ನಿಮಗೆ ತಲೆ ಕೆಡ್ಸ್ಕೊಳಂಗಿಲ್ಲ, ಆರಾಮಾಗಿ ನೆಮ್ಮದಿಯಾಗಿ ಓಡಿಸ್ಬೋದು. ಡೀಸೆಲ್ ಓಡಿಸ್ತಾ ಇರಬೇಕು. ಆನ್ ಟೈಮ್ ಸರ್ವಿಸ್ ಮೇಂಟೈನ್ ಮಾಡ್ಕೊಳ್ಳಿ. ಟೊಯೋಟಾ ಅಂದರೆ ರಿಲಯಬಲ್ ಅಂದರೆ ಗೊತ್ತು. ಟ್ರಸ್ಟಿಂದ ಪಬ್ಲಿಕ್ ಎಲ್ಲರೂ ಇಷ್ಟಪಡೋದು ಜಾಸ್ತಿ ಟೊಯೋಟಾಯಿಂದ ಲಾಂಗ್ ಟರ್ಮ್ಗೆ. ಆಫ್ ರೋಡಿಂಗ್ ಇರಲಿ, ನಾರ್ಮಲ್ ಫ್ಯಾಮಿಲಿ ಡ್ರೈವ್ಗಿರಲಿ, ಪೊಲಿಟಿಕಲ್ ಲುಕ್ ಇರಲಿ, ನಿಮಗೆ ಯಾವುದು ಕಾರಣಕ್ಕೂ ಒಂದು ಒಂದು ಲುಕ್ಕು ಅಂದರೆ ಒಂದು ಆನೆ ಥರ ಅಂತ ಹೇಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಅಂತ. ಎಲಿಫೆಂಟ್ ಕ್ರಾಸಿಂಗ್ ಅಂತ ನೋಡ್ಬೋದು. ಆಲ್ಮೋಸ್ಟ್ ನಿಮ್ಗೆ ಇವತ್ತು ಎಲ್ಲ ಗಾಡಿಗಳು 1 by 1 ಮಾಹಿತಿ ಕೊಡ್ತಾರೆ. ಶಮ್ಸ್ ಬೈನು ಕೊಡ್ತಾರೆ, ನಾನು ಕೊಡ್ತೀನಿ. ಮೊದಲನೇ ಗಾಡಿ 4x4 2013 ಓನರ್ಶಿಪ್ಪಲ್ಲಿ ಸೆಕೆಂಡ್ ಇದೆ. ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ. ಒಂದು ಬಂಪರ್ ಪೇಂಟ್ ಆಗಿದೆ. ಗಾಡಿದಲ್ಲಿ ಏನು ಖರ್ಚಿಲ್ಲ ನಿಮಗೆ. ಇಂಟೀರಿಯರ್ ಇರಲಿ, ಎಕ್ಸ್ಟೀರಿಯರ್ ಇರಲಿ, ತಗೊಂಡೋಗಿ ಬರೀ ಆಯಿಲ್ ಚೇಂಜ್ ಮಾಡೋದ್ರೂ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ನಮ್ಮ ಹತ್ರ ಎಲ್ಲಿ ಹೈಲಿ ಮೇಂಟೈನ್ಡ್ ಆಗಿರೋದಂತ. ಪ್ರೈಸ್ ವೈಸು 10,50,000 ವಿತ್ ಎನ್ ಒ ಸಿ ಕೊಟ್ಟು ಮಾಡಿದ್ದೀನಿ. 10,50,000 ವಿತ್ ಎನ್ ಒ ಸಿ ಕೊಟ್ಟು ಮಾಡಿದ್ದೀನಿ. ಅದೇ 2 lakhs ಪ್ಲಸ್ ನಿಮಗೆ ಟ್ಯಾಕ್ಸ್ ಚಾರ್ಜಸ್ ಇರುತ್ತೆ. ನಿಮಗೆ ಬೇಕಾದರೆ ನಾವೇ ಒಂದು 24 hours ಮಾಡಿಕೊಡ್ತೀವಿ. ಇಲ್ಲ ನಾವೇ ನಮ್ಮ ಜಾಗದಲ್ಲಿ ಮಾಡಿಸ್ಕೊಳ್ತೀವಿ ಅಂದರೆ ಬೇರೆ ಬೇರೆ ಡಿಸ್ಟ್ರಿಕ್ಟಿಂದ ಜನ ಬರ್ತಾರೆ. ಶಂಭೈ, ನಿಮ್ಮ ಮೈಸೂರಿಂದ, ಮಂಡ್ಯದಿಂದ, ಹುಬ್ಳಿ, ಧಾರವಾಡ, ರಾಯಚೂರು, ಈ ಕೋಲಾರ, ಹೊಸಕೋಟೆ, ಬೇರೆ ಬೇರೆ ಜಾಗದಿಂದ ಜನ ಬರ್ತಾರೆ. ನಿಮ್ಗೆ ಎಲ್ಲಿದ್ದು ಬೇಕು ಅಲ್ಲಿದ್ದು ರಿಜಿಸ್ಟ್ರೇಷನ್ನು ಮಾಡಿಸ್ಬೋದು. ನಮ್ಮ ಹತ್ರ ಫಾಸ್ಟೆಸ್ಟ್ ಅಲ್ಲಿ ಬೇಕಾದ್ರೆ 01 ಅಲ್ಲಿ ಪ್ರಿಫರ್ ಮಾಡ್ತೀವಿ. ಓಕೆ, ಈ ಗಾಡಿ ಪ್ರೈಸಿಂಗು 10,50,000 ರೂಪಾಯಿ ಕೊಟ್ಟಿದ್ದೀನಿ. ಆನ್ ಟೇಬಲ್ ಏನಾಗುತ್ತೋ ಇನ್ನೂ ಬೆಸ್ಟ್ ಕೊಡ್ತೀನಿ. ಇಂಟೀರಿಯರು ತೋರಿಸ್ಬೋದು ಶಮ್ಸ್ ಬೈ. ಸೊ ನ್ಯೂ ಆಗಿ ಮೇಂಟೈನ್ ಆಗಿದೆ. ಸೊ ನೋಡ್ತಾ ಇರಲ್ಲ ಬಂಧುಗಳೇ, ಅದೇ ಹೇಳಿದ್ ನಾನು ನಿಮಗೆ. ಗಾಡಿ ಮಾತ್ರ ಎಲ್ಲ ಕ್ಲೀನ್ ಆಗಿ ನೋಡಿ. ಆ ಥರ ಪಡ್ಕೊಂಡು ಗಾಡಿ ನೋಡಿದ್ರೆ ಏನಂದ್ರೆ ಏನು ಅರ್ಥ ಆಗಲ್ಲ. ಹೇಳಿರೋ ಪ್ರೈಸ್ಗೂ ಕೂಡ ನೀವು ಜಾಸ್ತಿ ಇದೆ ಅಂತ ಹೇಳ್ತೀರಾ. ಸೊ ಆ ಥರ ಪಡ್ಕೋಬೇಡಿ. ಗಾಡಿನ ಫಸ್ಟು ನೀಟಾಗಿ ನೋಡ್ಕೊಳ್ಳಿ. ಯಾವ ಥರ ಗಾಡಿ ಮೇಂಟೈನ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದೇ ಈ ಕಾರ್ಸ್ ಬಿಸ್ನೆಸ್ಸಲ್ಲಿ ತುಂಬಾ ದೊಡ್ಡ ವಿಷಯ ಅಂತ ಕೂಡ ಹೇಳ್ಬೋದು. ಗಾಡಿ ನೋಡ್ತಾ ಇರಲ್ಲ, ಜಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್. ಇವೆಲ್ಲ ಗಾಡಿಗಳು ನೀವು ಎಲ್ಲಿ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಅಕಸ್ಮಾತ್ ಫಾರ್ಚುನರೇ ಬೇಕು ಅಂತ ಇದ್ದರೆ, ಫಸ್ಟ್ ಪ್ರಿಫರೆನ್ಸ್ ನೀವು ಬ್ಯಾಂಗ್ಳೂರಲ್ಲಿ ಇದ್ದರೆ ಅಥವಾ ಕರ್ನಾಟಕ ಯಾವ್ದಾರ ಮೂಲೆಯಲ್ಲಿ ಪಾಪ್ಯುಲರ್ ಕಾರ್ಸ್ನ ಜಸ್ಟ್ ಒಂದು ವಿಸಿಟ್ ಮಾಡಿ. ಗಾಡಿಗಳೆಲ್ಲ ಹೇಗಿರುತ್ತೆ ಅಂತ ನೀವೇ ನನಗೆ ಉಲ್ಟಾ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಲೆಜೆಂಡರ್ ಗಾಡಿನೇ ಬೇಕು ಅಂತ ತುಂಬ ಜನ ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ. ಅವ್ರಿಗೋಸ್ಕರ ಲೆಜೆಂಡರ್ ಕೂಡ ಇರುತ್ತೆ. ಸರ್, ಏನು ಡೀಟೇಲ್ಸ್ ಇದೆ ಸರ್? 50 ಲಕ್ಷ ರೂಪಾಯಿ ಬಜೆಟ್ ಜನಗೆ ಲೆಜೆಂಡ್ರಿಗೆ ಹೋಗೋದಕ್ಕೆ ಅವ್ರಿಗೋಸ್ಕರ ನಾವು 50 lakhs ಬಿಟ್ಟು 25 lakhsಗೆ 17 ಮಾಡಲ್ನ ನಿಮಗೆ ಲೆಜೆಂಡರ್ ಕಿಟ್ ಹಾಕಿರೋದಂಥ ಒಂದು ಗಾಡಿ. ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಮ್ಯಾನ್ಯುವಲ್ ಸಿಂಗಲ್ ಓನರು. 2017 1,40,000 ಕಿಲೋಮೀಟರ್ ಕೇವಲ ಮಾತ್ರ ಓಡಿರೋದು, ರೆಕಾರ್ಡ್ ಸಮೇತ. ಲೆಜೆಂಡರ್ ಕಿಟ್ ಇನ್ಸ್ಟಾಲ್ ಆಗಿದೆ. ಆನ್ ಟೇಬಲ್ ನಿಮ್ಮ ಗಮನಕ್ಕೆ ಚಾನಲಿಂದ ಬಂದರೆ ಆನ್ ಟೇಬಲ್ ಏನು ಬೆಸ್ಟ್ ಆಗುತ್ತೆ ಮಾಡ್ಕೊಡ್ತೀನಿ. 25 ಲಕ್ಷ ವಿತ್ ಎನ್ ಒ ಸಿ. ಸರ್, ಈ ಗಾಡಿ ತೊಗೊಳ್ಳೋಕ್ಕೆ ಎಲ್ಲಿ ಬರಬೇಕು? ಬನ್ನರ್ಘಟ್ಟ ಮೇನ್ ರೋಡ್, ಪಾಪ್ಯುಲರ್ ಕಾರ್ಸ್, ಪಿಲ್ಲರ್ ನಂಬರ್ 134. ಪಾಪ್ಯುಲರ್ ಫರ್ನಿಚರ್ ಅಂಗಡಿ ಇದೆ. ಫ್ರಂಟಲ್ಲಿ ಒಳಗೆ ಪಾಪ್ಯುಲರ್ ಕಾರ್ಸ್ ಇದೆ. ನಲ್ಲಿ ಸಿಗ್ಮಾ ವೇರಿಯಂಟೇ ಬೇಕು ಅಂತ ಇದ್ದರೆ, ಅದೇ ಥರ ಹೊಸ ಗಾಡಿ ಬೇಕು ಸರ್ ಅಂತ ಕೇಳೋರಿಗೆ ನನ್ನ ಪ್ರಕಾರ ಬ್ಯಾಂಗ್ಳೂರಲ್ಲಿ ಇರೋ ಪಾಪ್ಯುಲರ್ಸ್ ಕಾರ್ಸ್ನ ಮಸ್ಟ್ ವಿಸಿಟ್ ಮಾಡಿ. 100% ಇವ್ರ ಹತ್ರ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ಸಲ್ಲಿ ಫಾರ್ಚುನರ್ ಕಾರ್ಸ್ ಎಲ್ಲ ಸಿಗುತ್ತೆ. ಸರ್, ಏನು ಡೀಟೇಲ್ಸ್ ಇದೆ ಸರ್? 2017 ಓನರ್ಶಿಪ್ಪಲ್ಲಿ ಸಿಂಗಲ್ ಇದೆ. 1,17,000ಗೆ ಸರ್ವಿಸ್ ರೆಕಾರ್ಡ್ ಇದೆ ಕಂಪನಿಯಲ್ಲಿ. ಈಗ ಮೀಟ್ರಲ್ಲಿ 1,18,000 ಇದೆ. 118 ಇದೆ. ಬ್ರ್ಯಾಂಡ್ ನ್ಯೂ ಅಂತ ಹೇಳಬಹುದು. ಏನು 9 ವರ್ಷ ಹಳೆ ಗಾಡಿ ಆ ಥರ ಮೇಂಟೈನ್ ಆಗಿದೆ ಅಂತಕ್ಕೆ ಬ್ರ್ಯಾಂಡ್ ನ್ಯೂ ಅಂತೀವಿ. ಆಲ್ ಒರಿಜಿನಲ್ ಇದೆ. ಒಂದು ಬಂಪರ್ ಬಿಟ್ಟು TID ಗ್ರಿಲ್ ಇನ್ಸ್ಟಾಲ್ ಆಗಿದೆ. 4x2 ಆಟೋಮೆಟಿಕ್ ಇದು. ಕಂಡೀಷನ್ ವೈಸು ನೋಡ್ಬೋದು. ಟೈರ್ಸ್ ಒಂದು 70-80% ಟೈರ್ಸ್ ಇದೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಪ್ರೈಸ್ ವೈಸು ಮಾರ್ಕೆಟಲ್ಲಿ ಕಾಂಪೀಟ್ ಪ್ರೈಸ್ ಕೊಡ್ತೀನಿ. 23,50,000 ರೂಪಾಯಿ ಮಡಗಿದ್ದೀನಿ.
ಸ್ಲೈಟ್ಲಿ ನೆಗೋಷಿಯಬಲ್ ವಿತ್ NOC. ಕರ್ನಾಟಕ ನಂಬರ್ ಸಮೇತ ಬೇಕಂದ್ರೆ ಅದರದ್ದು ಡೀಟೇಲ್ಸ್ ನಾನು ಫಾರ್ವರ್ಡ್ ಮಾಡ್ತೀನಿ. 3 lakhs 3.5 lakhs ಪ್ಲಸ್ ಏನಾಗಿರುತ್ತೆ ಅದು ಅಡಿಷನಲ್ ಇನ್ಫಾರ್ಮೇಶನ್ ಕೊಡ್ತೀನಿ. ಸರ್ ಎಲ್ಲ ಸರಿ, ಬಟ್ ಇದು ಟೈರ್ ಯಾಕೆ ಮುಂದೆ ಇಟ್ಕೊಂಡು ತೋರಿಸ್ತಾ ಇದ್ದೀರಾ? ಸರ್ ಈ ಗಾಡಿಗೆ ಒಂದು ಸ್ಪೆಷಾಲಿಟಿ ಏನಂದ್ರೆ 2016 ಬರೀ 68,000 ಕಿಲೋಮೀಟರ್ ಮಾತ್ರ ಓಡಿರೋದಂತ ಗಾಡಿ. Okay. ರೆಕಾರ್ಡ್ ಸಮೇತ ಶೋರೂಮ್ ಇಂದ ಏನ್ ಟೈರ್ಸ್ ಬರುತ್ತೆ ಆ ಟೈರ್ಸ್ ಇವತ್ತವರೆಗೂ ಇನ್ಸ್ಟಾಲ್ ಆಗಿದೆ ಗಾಡಿನ. ಕಂಪನಿ ಟೈರ್ಸ್ ಐತೆ. ಇದು ಒಂದು ವಿಶ್ವಾಸಕ್ಕಂತ ಇಲ್ಲ, ಅದೆಲ್ಲ ಗಾಡಿಯಲ್ಲಿ 4 ಟೈರು ಕಂಪನಿ ಇದೆ. 16 ಅಂತ ಡೇಟ್ ಐತೆ. ಯಾರು ಬರ್ತಾರೋ ಅವ್ರು ತೋರಿಸ್ತೀನಿ. ಈ ಗಾಡಿ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಬ್ರಾಂಡ್ ನ್ಯೂ 70,000 ವರ್ತ್ ಆಫ್ ಫಾಕ್ಸ್ ಬ್ರಾಂಡ್ ಟೈರ್ಸ್. 70,000 rupees 4 ಟೈರ್ಸ್ ಬ್ರಾಂಡ್ ನ್ಯೂ ಟೈರ್ಸ್. ಗಾಡಿ ಯಾರು ತಗೊಳ್ತಾರೋ ಅವ್ರಿಗೆ ಗಿಫ್ಟ್ ಕೊಡ್ತೀನಿ ಸರ್. ಹೌದಾ? 100% ನೋಡ್ಬೋದು. ಬ್ರಾಂಡ್ ನ್ಯೂ ಟೈರ್ಸ್ ತೋರಿಸ್ಬೋದು. ಜೆನ್ವಿನ್ ಡ್ರೈವ್ ಒನ್ ಕಾರ್. ಹೈಕೋರ್ಟ್ ಜಡ್ಜು ಓಡಿಸಿರೋದಂಥದ್ದು ಗಾಡಿ. ನಂಬರ್ ನೋಟ್ ಮಾಡ್ಕೋಬಹುದು. 68,000 ಕೇವಲ 16ನೇ ಮಾಡಲ್ 4x2 ಮ್ಯಾನ್ಯುವಲ್. ಇಡೀ ಬೆಂಗಳೂರು ಇಡೀ ಕರ್ನಾಟಕ ಎಲ್ಲಾದ್ರೂ ವಿಚಾರಣೆ ಮಾಡಿ ಇಷ್ಟು ಲೋ ಮೈಲೇಜ್ ಗಾಡಿ ಒರಿಜಿನಲ್ ಲಿಸ್ಟ್ ಇರೋವಾಗ ಎಲ್ಲೂ ಸಿಗೋದು ಕಷ್ಟ. 100% ಸಿಗಲ್ಲ. ಪ್ರೈಸ್ ಕಾಂಪೀಟ್ ಪ್ರೈಸ್ ಮಡಗಿದ್ದೀನಿ. 16,50,000 ವಿತ್ NOC ಮಡಗಿದ್ದೀನಿ. 18,75,000 ವಿತ್ ಕರ್ನಾಟಕ ನಂಬರ್ ಮಡಗಿದ್ದೀನಿ. ಎರಡರಲ್ಲಿನೂ ಆನ್ ಟೇಬಲ್. ನಮ್ಮ ಬ್ರದರ್ ಚಾನಲ್ ಇಂದ ಬಂದ್ರೆ 100% ಏನ್ ನೆಗೋಷಿಯೇಷನ್ ಆಗುತ್ತೆ ಮಾಡ್ತೀವಿ. ಖಂಡಿತ ಇರಲ್ಲ. ಮತ್ತೊಂದು ಫಾರ್ಚುನರ್ ಕೂಡ ಇರುತ್ತೆ ಗಾಡಿ. ನಾನು ಯಾವಾಗ್ಲೂ ಹೇಳ್ತೀನಿ, ಇವ್ರ ಹತ್ರ ಗಾಡಿ ತಗೊಂಡ್ರೆ ನಿಮ್ಗೆ 99 ಅಲ್ಲ 100% ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ಇವ್ರ ಹತ್ರ ನಿಮ್ಗೆ ಗಾಡಿಗಳು ಸಿಗುತ್ತೆ. ಸರ್ ಏನ್ ಡೀಟೇಲ್ಸ್ ಇದೆ? ಸರ್ ಈ ಮಾಹಿತಿ ಕೊಟ್ಟಿರೋದಂತ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಆಪ್ರಾನ್ ಸ್ಪಿಲ್ಲರ್ ಸೇಫ್ ಸಿಗುತ್ತೆ. ಸಣ್ಣ ಪುಟ್ಟ ಬಂಪರ್ ರಿಪ್ಲೇಸ್ಮೆಂಟ್ ಟಚ್ ಅಪ್ ಪೈಂಟ್ ಎಲ್ಲ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಇರಲೇ ಇರುತ್ತೆ. ವಿಸಿಟ್ ಮಾಡಿದ್ರೆ ಇನ್ಫಾರ್ಮೇಶನ್ ಕೊಡ್ತೀನಿ. ಆ ಬಗ್ಗೆ ಹೇಳಿದ್ದು. 2016 4x4 ಲವರ್ಸ್ಗೆ 15 ಮೇಲೆ ಬ್ಲಾಕ್ ಇಂಟೀರಿಯರ್ ಬರುತ್ತೆ ಒಳಗೆ. ಆ 13, 12ಗೆಲ್ಲ ಬೇಜ್ ಇಂಟೀರಿಯರ್ ಬರುತ್ತೆ. ಹೆಂಗ್ ಕಂಡು ಹಿಡಿಬೇಕಂದ್ರೆ ಅಲೈ ವೀಲ್ಸ್ ಬ್ಲಾಕ್ ಬರುತ್ತೆ, ಬ್ಲಾಕ್ ಇಂಟೀರಿಯರ್ ಬರುತ್ತೆ ಅಂತ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. 4x4 ಆಫ್ ರೋಡಿಂಗ್ ಲವರ್ಸ್ಗೆ 16 ಮಾಡಲ್ 1,83,000 ಕಿಲೋಮೀಟರ್ ಅಂತ ಓಡಿರೋದು. ಏನು ಲೆಕ್ಕಕ್ಕಿಲ್ಲ. 20% ಓಡಿರೋದು. 10 lakhs ಅಲ್ಲಿ 20% ಅಂದ್ರೆ ಅಪ್ ಟು 2 lakhs ಅಂತೀವಿ. ನಿಯರೆಸ್ಟ್ 2 lakhs 183 ಡ್ರೈವನ್ಸ್ ಸೆಕೆಂಡ್ ಓನರ್ಶಿಪ್ ಅಲ್ಲಿ ಐತೆ. 18,50,000 ವಿತ್ ಕರ್ನಾಟಕ ನಂಬರ್. 16,25,000 ವಿತ್ NOC. ಎರಡು ಪ್ರೈಸ್ ಮಡಗಿದ್ದೀನಿ. ಆನ್ ಟೇಬಲ್ ನೆಗೋಷಿಯೇಷನ್ ಮಾಡ್ಕೊಡ್ತೇನೆ. ಸೊ ನೀವೇನಾರು ಇಂಟ್ರೆಸ್ಟೆಡ್ ಇದ್ದರೆ ಆಗದಷ್ಟು ಬೇಗ ಕರೆ ಮಾಡಿ. ಏನಕ್ಕಂತ ಅಂದರೆ ಇವತ್ತು ಇರೋ ಕಾರ್ ಮತ್ತೆ ನಿಮಗೆ ನಾಳೆ ಸಿಗೋದಿಲ್ಲ. ಅದಕ್ಕೆ ಆಗದಷ್ಟು ಬೇಗ ನಿಮ್ಮ ಡ್ರೀಮ್ ಗಾಡಿನ ಬುಕ್ ಮಾಡಿ. ಮತ್ತೊಂದು ಬ್ಲ್ಯಾಕ್ ಫಾರ್ಚುನರ್ ಕೂಡ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಒಂದು ನಿಮಿಷ. ಈ ಗಾಡಿ ನಿಮ್ದಲ್ಲ, ನೀವು ಯೂಸ್ ಮಾಡ್ತಾ ಇದ್ದೀವಿ? ಹೌದು ಸರ್, ನನ್ನ ಫೇವ್ರೇಟ್ ಕಾರು. ನಾನು ಪರ್ಸನಲ್ ಯೂಸ್ ಮಾಡಿರೋದಂತ ಕಾರು. ಏನಕ್ಕೆ ಕೊಡ್ತೀರಾ ಸರ್? ಈಗ ಸ್ವಲ್ಪ ಮನ್ಸ್ ಚೇಂಜ್ ಆಗಿದೆ. ಸಿಗ್ಮಾದಲ್ಲಿ ಇಲ್ಲಾಂದ್ರೆ ಲೆಜೆಂಡ್ರಲ್ಲಿ ಒಂದು ಬ್ಲಾಕ್ ತಗೊಳ್ಳೋಣ ಅಂತ. ಓಲ್ಡ್ ಶೇಪ್ ಡಿಮಾಂಡ್ ಇದೆ. ನಮ್ಮ ವೀಕ್ಷಕರು ಬ್ಲಾಕ್ ಅಂತ ಕೇಳ್ತಾ ಇದ್ರು, ಅದಕ್ಕೆ ಸೇಲ್ಗೆ ಹಾಕಿದ್ದೀನಿ. 2016 ಫಸ್ಟ್ ಓನರ್ ಕಾರ್. ಸಿಂಗಲ್ ಓನರ್ಶಿಪ್ ಅಲ್ಲಿ 1,69,000 ಓಡಿದೆ. ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಸ್ವಲ್ಪ ಪ್ಲೇನ್ ಇತ್ತು. 1.5 ಲಕ್ಷ ರೂಪಾಯಿ TID ಕಿಟ್ ಇನ್ಸ್ಟಾಲೇಷನ್ ಮಾಡಿಸಿದ್ದೀನಿ. ₹1 ಎಕ್ಸ್ಟರ್ನಲ್ ಬೇಡ ಕಸ್ಟಮರ್ಸ್ ಹತ್ರ. ಯಾರು ಬರ್ತಾರೆ ಅದೇ ಪ್ರೈಸ್ ಅಲ್ಲಿ 18,75,000ರಲ್ಲಿ 4x4 ಆಟೋಮ್ಯಾಟಿಕ್ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಗೋದು ಕಷ್ಟ. ಒನ್ ಟೈಮ್ ಇಫ್ ಯು ವಾಂಟ್ ಟು ಟ್ರೈ ಕೇರಳನಲ್ಲಿ ಸಿಗ್ಬೋದು. ಬಟ್ ಇಷ್ಟೆಲ್ಲ ಖರ್ಚು ಮಾಡಿರೋ ದುಡ್ಡಂತೂ ಬರಲ್ವಲ್ಲ? ಇಲ್ಲ ಸರ್, ಲೆಕ್ಕಾಚಾರ ಇಲ್ಲ. ಶೌಕಿ ಇಂಪಾರ್ಟೆಂಟ್, ದುಡ್ಡಲ್ಲ. ದುಡ್ಡು ಮಾಡ್ಬೋದಲ್ಲ, ಸರ್ ಕಮ್ಮಿ ಬಿಡಿ ಸರ್. ಇಲ್ಲಿ ಒಂದು ಅಡ್ವಾಂಟೇಜ್ ಏನಂತ ಅಂದ್ರೆ ಕಾರ್ ಎಲ್ಲ ಕಂಪ್ಲೀಟ್ಲಿ ವೈಟ್ ಕಲರ್ ಅಲ್ಲಿ ಸಿಗುತ್ತೆ. ಬಟ್ ಇದ್ರ ಮುಂದ್ಗಡೆ ಏನಿದೆ, ಈ ಗ್ರಿಲ್ ಬಂದು ಬ್ಲ್ಯಾಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದರಿಂದ ಗಾಡಿ ಮಾತ್ರ ನಿಮ್ಗೆ ಹೇಳ್ಬೇಕಂದ್ರೆ ಒಳ್ಳೆ ಸೂಪರ್ ಕಲರ್ ತರ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಇದ್ರ ಮೇಲೆ ನಿಮಗೆ ಫಾರ್ಚುನರ್ ಅಂತ ಮೊನೋಗ್ರಾಮ್ಸ್ ಕೂಡ ಹಾಕಿದ್ದಾರೆ. ಸರ್ ಏನ್ ಡೀಟೇಲ್ಸ್ ಇದೆ? ಸರ್ ಇದು 2015 4x2 ಮ್ಯಾನ್ಯುವಲ್. ಓನರ್ಶಿಪ್ ಅಲ್ಲಿ ಸೆಕೆಂಡ್ ಇದೆ. 1,80,000 ಓಡಿರೋದು ರೆಕಾರ್ಡ್ ಸಮೇತ. ಈ ಗಾಡಿನಲ್ಲಿ ಸ್ಪೆಷಾಲಿಟಿ ಏನಂದ್ರೆ TID ಕಿಟ್ ಎಲ್ಲ ಕಡೆ ಫಾರ್ಚುನರ್ 1, 2 ರೀಲ್ಸ್ ಅಲ್ಲಿ ಬೇರೆ ಶೋರೂಮ್ಸ್ ಅಲ್ಲಿ ಸಿಗ್ಬೋದು. TID ವರ್ತ 1.5 lakh rupees. ನೀವು ಯಾವ ಕಾರ್ಗೆ ಹೇಳ್ತೀರಾ ಆ ಕಾರ್ಗೆ ಇನ್ಸ್ಟಾಲ್ ಮಾಡ್ಕೊಡ್ತೀನಿ, ಇಲ್ದಿರೋದ್ ಗಾಡಿಗೂ. ಈ ಗಾಡಿನಲ್ಲಿ ನಿಮ್ಗೆ ಗ್ರಿಲ್ ಬ್ಲಾಕ್ ಮಾಡಿಸಿದ್ದೀವಿ. ಬಾನೆಟ್ ಸ್ಕೂಪ್ ಬ್ಲಾಕ್ ಇದೆ, ಟಾಪ್ ಬ್ಲಾಕ್ ಇದೆ. ನಿಮ್ಗೆ ಆಲ್ಮೋಸ್ಟ್ ಲುಕ್ ವೈಸ್ ನೋಡ್ಬೋದು. ಬ್ಯಾಕ್ ಸೈಡು ಫ್ರಂಟ್ ಎಲ್ಲ ತೋರಿಸ್ತಾರೆ ನಮ್ಮ ಬ್ರದರ್. ಇಂಟೀರಿಯರು ಬ್ಲಾಕ್ ಮಾಡಿಸಿದ್ದೀನಿ. ಪ್ರೈಸ್ ಒಳ್ಳೆ ಪ್ರೈಸ್ 17,25,000 ಕೋಟ್ ಮಾಡಿದ್ದೀನಿ ವಿತ್ KA. 17,25,000 ಕೋಟ್ ಮಾಡಿದ್ದೀನಿ. 14,50,000 ವಿತ್ NOC ಮಡಗಿದ್ದೀನಿ. ಆನ್ ಟೇಬಲ್ ನಿಮ್ಮ ಗಮನಕ್ಕೆಯಿಂದ ಯಾರು ಬರ್ತಾರೆ ಬೆಸ್ಟಿಂದ ಬೆಸ್ಟ್ ಡೀಲ್ ಕೊಡ್ತೀನಿ. ಯಾವಾಗ ನೋಡಿದ್ರು ಬರೋ ಫಾರ್ಚುನರೇ ಕಾಣ್ತಾ ಇದೆಯಲ್ಲ ಇವ್ರ ಹತ್ರ ಅಂತ ಕೇಳಿದ್ರೆ, ಇವ್ರ ಹತ್ರ ಒಂದೆರಡು ಇದ್ರೆ ಮಾತ್ರ ಬೇರೆ ಗಾಡಿ ತೋರಿಸ್ಬೋದು. ಬಟ್ ಎಲ್ಲಾ ಫಾರ್ಚುನರ್ ಅಂತ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಅದರಲ್ಲೂ ವೈಟ್ ಅಂತ ಅಂದ್ರೆ ವೈಟ್ ಗಾಡಿ ಯೂಶಲಿ ಜನ ಇಷ್ಟಪಡೋದೇ ವೈಟ್ ಗಾಡಿ. ಸೊ ಹಾಗಾಗಿ ನಿಮ್ಗೆ ನಮ್ಮ ಚಾನಲ್ ನೋಡಿದ್ರೆ ಯಾವಾಗಲೂ ಕಣ್ ಬಿಚ್ಚಿದ್ರೆ ವೈಟ್ ಫಾರ್ಚುನರ್ ಮಾತ್ರ ಸಿಗುತ್ತೆ. ಯಾಕಂದ್ರೆ ಅಷ್ಟೊಂದು ಕ್ವಾಂಟಿಟಿ ಇದೆ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್? ಇದು ರೀಸನಬಲ್ ಬಜೆಟ್ ಅಲ್ಲಿ ಹುಡುಕ್ತಾರೋ ಅವ್ರಿಗೆ TID ಕಿಟ್ಟು ಶೌಕಿ ಇದೆ ಅಂದ್ರೆ ಒಂದು ಬಜೆಟ್ ಅಲ್ಲಿ ಕವರ್ ಮಾಡ್ಕೊಳ್ಳೋಣ ಅಂತ 11,50,000 ಮಡಗಿದ್ದೀನಿ. 2013 TID ಕಿಟ್ ಸಮೇತ 1.5 ಲಕ್ಷ ರೂಪಾಯಿ ವರ್ತ್ ಆಫ್ ಕಿಟ್ಟೆ ಹಾಕಿದೀವಿ.
10.5 ಲಕ್ಷಕ್ಕೆ ಒಂದು ವಿತೌಟ್ ಟಿ ಆರ್ ಡಿ ತೋರಿಸಿದೀವಿ. ಇದು ವಿತ್ ಟಿ ಆರ್ ಡಿ 11.5 ಲಕ್ಷಕ್ಕೆ ಹೇಳಿದ್ದೀನಿ. ಆನ್ ಟೇಬಲ್ ಇನ್ನ ನೆಗೋಷಿಯೇಷನ್ ಮಾಡ್ಕೊಡ್ತೀನಿ. 4x2 1,70,000 ಕಿಲೋಮೀಟರ್ ಓಡಿರೋದಂತ ಗಾಡಿ, ಮ್ಯಾನ್ಯುವಲ್ ಅಲ್ಲಿ ಬೆಸ್ಟ್ ಡೀಲ್ ಗ್ರಾಪ್ ಮಾಡ್ಕೊಡ್ತೀನಿ. ವಿಸಿಟ್ ಮಾಡಿ ಪಾಪ್ಯುಲರ್ ಕಾರ್. ಬೇಕು ಸರ್, ಶೋಕಿ ಮಾಡ್ಬೇಕಂತ ತುಂಬಾ ಆಸೆ ಆಗೋಗಿದೆ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ. ಸೊ ನಿಮ್ಗೂ ಕೂಡ ವರಿ ಮಾಡ್ಕೊಳ್ಳೋದು ಇನ್ಮೇಲೆ ಅವಶ್ಯಕತೆ ಅಲ್ಲ. ಏನಕ್ಕಂತ ಅಂದ್ರೆ ನಿಮ್ಗೆ ಪಾಪ್ಯುಲರ್ ಕಾರ್ಸ್ ಅಲ್ಲಿ ಲೋ ಬಜೆಟ್ ಫಾರ್ಚುನರ್ಸ್ ಕೂಡ ಸಿಗುತ್ತೆ. ಸರ್ ಇದ್ರ ಬಗ್ಗೆ ಹೇಳ್ಬಿಡೋಣ. ಶಮ್ಸ್ ಭಾಯ್, ಈ ಗಾಡಿ ನಮ್ಮ ಲೋ ಬಜೆಟ್ ಅಂತ ನೀವು ಬೈಯಿಂದ ಬಂದಿರೋದಕ್ಕೋಸ್ಕರ ಒಂದು ಒಳ್ಳೆ ಪ್ರೈಸ್ ಕೊಡೋಣ. ಖಂಡಿತ. 12ನೇ ಮಾಡಲು, ಓಕೆ, ಸಿಂಗಲ್ ಓನರ್ಶಿಪ್ ಅಲ್ಲಿ ಐತೆ. 1,50,000 ಮಾತ್ರ ಕಿಲೋಮೀಟರ್ ಓಡಿರೋದು, ರೆಕಾರ್ಡ್ ಸಮೇತ. ಈ ಗಾಡಿ 4x4 ಇದೆ. ಆಫ್ ರೋಡಿಂಗ್ ಲವರ್ಸ್ಗೂ ಬೆಸ್ಟ್ ಪ್ರೈಸ್. ಇದಕ್ಕೆ ನಾನು 9,50,000 ರೂಪಾಯಿ ಕೊಟ್ಟು ಮಾಡಿದ್ದೀನಿ. ಅದರಲ್ಲೇನು ಆನ್ ಟೇಬಲ್ ಏನಾಗುತ್ತೆ ಬೆಸ್ಟ್ ಕೊಟ್ಟು ಮಾಡ್ಕೊಡ್ತೀನಿ. ಖಂಡಿತ ಮಾಡ್ತೀವಿ. ಬೆಂಗಳೂರಲ್ಲಿ ಯಾರು ಕೊಡಕ್ ಸಾಧ್ಯ ಇಲ್ಲ. 11 ಮಾಡಲ್ ಸೇಲ್ ಮಾಡ್ತಾವ್ರೆ. 10 ಮಾಡಲ್ 8.5 ಲಕ್ಷ 9 ಲಕ್ಷವರೆಗೂ ಸೇಲ್ ಮಾಡ್ತಾವ್ರೆ. 9,50,000 ವಿತ್ NOC ಕೊಟ್ ಮಾಡಿದೀನಿ. ಆನ್ ಟೇಬಲ್ ನಮ್ಮ ಬ್ರದರ್ ಚಾನಲ್ ಇಂದ ಬಂದ್ರೆ ಇನ್ನ ಏನ್ ಡೀಲ್ ಬೆಸ್ಟ್ ಆಗುತ್ತೆ. ಅದೊಂದು ಸಿಂಗಲ್ ಓನರ್, ಸಿಂಗಲ್ ಓನರ್ ಅಂತ. ಖಂಡಿತ. ಒಂದಲ್ಲ ಎರಡಲ್ಲ ಕಣ್ರಿ, 10 ಗಾಡಿಗಳಿರುತ್ತೆ. ನೋಡ್ತಾ ಇದೀರಲ್ಲ, ಬರೀ ಮನ್ಸ್ ಮಾಡ್ಕೊಂಡಿರೋ ಹತ್ರ ಬನ್ನಿ, ಆಮೇಲೆ ಕೇಳಿ. ಸರ್ ಡೀಟೇಲ್ಸ್ ಹೇಳಿ. ಸರ್ 2013 4x4 ಬರೀ 10.5 ಲಕ್ಷಕ್ಕೆ ಕೊಡ್ತೇನೆ. ಲೆಜೆಂಡರ್ ಕಿಟ್ ಅಂತ ಅದೊಂದು ಗಾಡಿ, 2017 ಮಾಡಲ್, 25 ಲಕ್ಷಕ್ಕೆ ವಿತ್ NOC ಸಮೇತ ಕೊಡ್ತೀನಿ. ಸಿಗ್ಮಾ ವರ್ಷನ್ ಅಲ್ಲಿ ಆಟೋಮೆಟಿಕ್ ನೋಡ್ತಾ ಇರೋರಿಗೆ 2017 ಕೇವಲ 23,50,000 ಕೊಡ್ತೀನಿ. ಈ ಗಾಡಿಯಲ್ಲಿ 4 ಬ್ರ್ಯಾಂಡ್ ನ್ಯೂ ಟೈರ್ ಗಿಫ್ಟ್ ಕೊಡ್ತೀನಿ. ಹೈಕೋರ್ಟ್ ಜಡ್ಜ್ ಯೂಸ್ ಮಾಡಿರೋದಂತ 2016 ಮಾಡಲ್, ಬರೀ 68,000 ಓಡಿರೋದು. 16,50,000 ವಿತ್ NOC ಕೊಡ್ತೀನಿ. ಈ ಗಾಡಿ 4x4 ಲವರ್ಸ್ಗೆ 16 ಮಾಡಲ್ ಫಾರ್ಚುನರ್ 4x4 ಲವರ್ಸ್ಗೆ ಅಂತ ಪ್ರೈಸ್ ವೈಸ್ 16,25,000 ವಿತ್ NOC ಮಡಗಿದ್ದೀನಿ. ಬ್ಲ್ಯಾಕ್ ಬೀಸ್ಟ್ ಅಲ್ಲಿ ಬ್ಲ್ಯಾಕ್ ಲವರ್ಸ್ಗೆ 2016 2016 ಫುಲ್ಲಿ TRD ಕಿಟ್ ಇನ್ಸ್ಟಾಲೇಷನ್ ಸಮೇತ ಕರ್ನಾಟಕ ಲೋಕಲ್ ನಂಬರ್ ಗಾಡಿ, ಬ್ರ್ಯಾಂಡ್ ನ್ಯೂ ಇದೆ. ಪ್ರೈಸ್ ವೈಸು 18,75,000 ಕೊಟ್ಟು ಮಾಡಿದ್ದೀನಿ. ಆನ್ ಟೇಬಲ್ ನೆಗೋಷಿಯೇಷನ್ ಕೊಡ್ತೀನಿ. ಈ ಗಾಡಿ 2015 4x2 ವಿತ್ TRD ಕಿಟ್ 14,50,000 ಕೊಟ್ಟು ಮಾಡಿದ್ದೀನಿ. ಆನ್ ಟೇಬಲ್ ನೆಗೋಷಿಯೇಷನ್ ಕೊಡ್ತೀನಿ. 2012 ಮಾಡೆಲ್ಗಂತ 9,50,000 4x4 ಗಾಡಿ, ಸಿಂಗಲ್ ಓನರ್ ಗಾಡಿ, 9,50,000 ನೆಗೋಷಿಯಬಲ್ ಕೊಡ್ತೀನಿ. 2013 ಮಾಡೆಲ್ TRD ಅದೇ ಬಜೆಟ್ ಅಲ್ಲಿ 11,50,000 ಕೊಡ್ತೀನಿ. ಜನರಿಗೆ ಕಾಡಲ್ಲಿ ಹೋಗಿದ್ರೆ ಬರೀ ಆನೆ ನೋಡ್ಬೇಕಂತ ಹೇಳ್ತಾರೆ, ಬಟ್ ಸಿಟಿಗೆ ಬಂದ್ರೆ ಫಾರ್ಚುನರ್ ಬೇಕು ಅಂತ ಅಂತಾರೆ. ಇವ್ರ ಹತ್ರ ನಿಮ್ಗೆ ಫಾರ್ಚುನರ್ ಕಿಂಗ್ ಅಂತ ಇವ್ರ ಹೆಸರು ಸುಮ್ಗೆ ಬಿದ್ದಿಲ್ಲ. ಏನಕ್ಕಂತ ಅಂದ್ರೆ ಇವ್ರ ಹತ್ರ ಸಿಗೋ ಫಾರ್ಚುನರ್ ಬೆಂಗಳೂರಲ್ಲಿ ಯಾರ ಹತ್ರನೂ ಇರಲ್ಲ. ಸರ್ ಏನ್ ಡೀಟೇಲ್ಸ್? ಥ್ಯಾಂಕ್ಸ್ ಬೈ, ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹಂಗೆ ಇರಲಿ ಸರ್. ಪಾಪ್ಯುಲರ್ ಅಂದ್ರೆ ಫಾರ್ಚುನರ್, ಫಾರ್ಚುನರ್ ಅಂದ್ರೆ ಪಾಪ್ಯುಲರ್. 2016 4x4 ಆಟೋಮೆಟಿಕ್ ಲವರ್ಸ್ಗೆ ಇಂಥದ್ದು ಗಾಡಿ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಸಿಗೋದು ಕಷ್ಟ ಇದೆ. ವಿತ್ TRD ಇನ್ಸ್ಟಾಲೇಷನ್, ಬ್ಲ್ಯಾಕ್ ಬೀಸ್ಟ್ ಇನ್ಸೈಡ್ ಇಂದ ಔಟ್ಸೈಡ್ ಕಂಪ್ಲೀಟ್ ಬ್ಲ್ಯಾಕ್ ಲವರ್ಸ್ಗೆ ಅಂತ ಮಡಗಿದ್ದೀನಿ. 18,50,000 ರೂಪಾಯಿಗೆ ಮಾಡಿಕೊಡ್ತೀನಿ. 75,000 ಇತ್ತು, 25,000 ಫ್ಲಾಟ್ ಡಿಸ್ಕೌಂಟ್ ಮಾಡಿ 18,50,000 ಕ್ಲೋಸ್ ಮಾಡ್ಕೊಡ್ತೀನಿ. ಬೈ 16 ಮಾಡಲ್ 4x4 ಸಿಂಗಲ್ ಓನರ್ ಗಾಡಿ. ಎಲ್ಲರಿಗೆ ನೀವು ಕಾಸ್ಟ್ಲಿ ಗಾಡಿ ಕೊಡ್ತೀನಿ ಅಂದ್ರೂ ಆಗಲ್ಲ ಬೈ. ಕೆಲವರು ನಮ್ಮ ತರ ಬಡವರು ಕೂಡ ಇರ್ತಾರೆ, ಅವ್ರಿಗೂ ಒಂಚೂರು ದಾರಿ ಮಾಡ್ಕೊಡಿ. 4x4 ಬೇಕು ಕೊಡಿ, ಕಮ್ಮಿ ಬಜೆಟ್ ಕೊಡಿ. 4x4 ಲೋ ಬಜೆಟ್ ಅಲ್ಲಿ ಬೇಕಲ್ವಾ ಸರ್? 9,50,000 ಕೊಡ್ತೀನಿ. 11 ಮಾಡಲ್ 10 ಮಾಡಲ್ ಕೊಡ್ತಾ ಇದ್ದಾರೆ ಜನ. 4x4 ಸಿಂಗಲ್ ಓನರ್ 12 ಮಾಡಲ್ ಅಲ್ಲಿ ಕೊಡ್ತೀನಿ. 1,50,000 ಕಿಲೋಮೀಟರ್ ಮಾತ್ರ ಓಡಿರೋದು. ಆನ್ ಟೇಬಲ್ ಇನ್ನ ಏನ್ ಬೆಸ್ಟ್ ಆಗುತ್ತೆ ಶಮ್ಸ್ ಬೈ ಚಾನಲ್ ಇಂದ ಇನ್ನ ಬೆಸ್ಟ್ ಮಾಡ್ಕೊಳ್ಳೋಣ. ಟೊಯೋಟಾ ಕಾರ್ಸ್ ಅಂದ್ರೆ ಬ್ಯಾಂಗ್ಳೂರ್ ಅಂದ್ರೆ ಪಾಪ್ಯುಲರ್ ಕಾರ್ಸ್ ಅಂದ್ರೆ ಫಾರ್ಚುನರ್ ವಾಲ, ಟೊಯೋಟಾ ವಾಲ. ಏನ್ ಹೇಳ್ತೀರಾ ಹೇಳಿ? ಟೊಯೋಟಾ ಅಂತ ಅಂದ್ರೆ ಕ್ರಿಸ್ಟಾ, ಟೊಯೋಟಾ ಅಂತ ಅಂದ್ರೆ ಇನೋವಾ, ಟೊಯೋಟಾ ಅಂತ ಅಂದ್ರೆ ಫಾರ್ಚುನರ್ ಆಟೋಮೆಟಿಕ್ ಮ್ಯಾನ್ಯುಯಲ್. ಪ್ರತಿಯೊಂದು ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಪಾಪ್ಯುಲರ್ ಕಾರ್ಸ್ ಬ್ಯಾಂಗ್ಳೂರಲ್ಲಿ ಇರುತ್ತೆ. ಇಡೀ ಬ್ಯಾಂಗ್ಳೂರ್ಗೆ ಫೇಮಸ್ ಪರ್ಸನಾಲಿಟಿ ಈ ಮಕ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್ ಡೀಟೇಲ್ಸ್ ಕೊಡಿ ಸರ್. ಸರ್ 2017 ಮಾಡಲ್ ಸಿಂಗಲ್ ಓನರ್ ಗಾಡಿ, 54,000 ಓಡಿದೆ. ಇದನ್ನು ಪರ್ಸನಲ್ ಯೂಸ್ ಮಾಡ್ತಾ ಇದೀವಿ ಸರ್. 28,000 ಓಡಿದಿರೋದು ಬಂದಿದ್ದು ನಮ್ಮ ಹತ್ರ. ಪರ್ಸನಲ್ ಯೂಸ್ ಅಂತ ಮಡಗಿದ್ದೀವಿ. ನಮ್ಮ ವೀಕ್ಷಕರಿಗೂ ಇಂಥ ಗಾಡಿಗಳು ಸಿಗಬೇಕು. ಪ್ರೈಸ್ ವೈಸ್ 15 ಲಕ್ಷಕ್ಕೆ ಕೊಡ್ತೀನಿ. 17 ಮಾಡಲ್ ಸಿಂಗಲ್ ಓನರ್ ಗಾಡಿ, 54,000 8 ಸೀಟರ್. ಓಕೆ, ನೆಕ್ಸ್ಟ್ ಗಾಡಿ ಸರ್ ವೈಟ್ ಲವರ್ಸ್ಗೆ. ವೈಟ್ ಇಡೀ ಬೆಂಗಳೂರಲ್ಲಿ ಎಲ್ಲೂ ಸಿಗತ್ ಕಷ್ಟ, ನಮ್ಮ ಹತ್ರ ಬನ್ನಿ ಸರ್, ನಾವು ವೈಟ್ ಗಾಡಿನೇ ಪ್ರೊವೈಡ್ ಮಾಡ್ತೀವಿ ನಿಮ್ಗೆ. 2017 ಸಿಂಗಲ್ ಓನರ್ ಗಾಡಿ, 1,50,000 ಕಿಲೋಮೀಟರ್ ಓಡಿದೆ. ಆಲ್ ಒರಿಜಿನಲ್ ಗಾಡಿ, ಬಂಪರ್ ಟು ಬಂಪರ್, ನಾನ್ ಆಕ್ಸಿಡೆಂಟಲ್, ಆಪ್ರಾನ್ ಸೇಫ್, ಜೆನ್ವಿನ್ ಕಾರು, ಬಾಡಿ ಶಾಪ್ ವರ್ಕ್ ಏನಾಗಿಲ್ಲ. ಪ್ರೈಸ್ ವೈಸು 15 ಲಕ್ಷ ರೂಪಾಯಿಗೆ ವಿತ್ NOC ಕೋಟ್ ಮಾಡಿದ್ದೀನಿ. ಆನ್ ಟೇಬಲ್ ಇನ್ನ ಏನ್ ನೆಗೋಷಿಯೇಷನ್ ಆಗುತ್ತೆ ಕೊಡ್ತೀನಿ. ಮತ್ತೊಂದು ಸಿಲ್ವರ್ ಲವರ್ಸ್ಗೆ, ಸಿಲ್ವರ್ ಕಲರ್ ಅಲ್ಲಿ ನೋಡ್ತಾ ಇರೋರಿಗೆ ಸೇಮ್ 17 ಮಾಡಲ್ ಸೆಕೆಂಡ್ ಓನರ್ಶಿಪ್ ಅಲ್ಲಿ ಐತೆ. 7 ಸೀಟರ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅನ್ಬೋದು. ಅಪೋಲೋ ಟೈರ್ಸ್ ಐತೆ, ಬ್ರ್ಯಾಂಡ್ ನ್ಯೂ ಇಂಟೀರಿಯರ್ ಐತೆ. ಇಂಥ ಗಾಡಿ ಮಾರ್ಕೆಟ್ ಅಲ್ಲಿ ಸಿಗತ್ ಕಷ್ಟ. ಪ್ರೈಸ್ ವೈಸ್ 14 ಲಕ್ಷ ರೂಪಾಯಿ ಕೊಡ್ತೀರಿ.
17 ಮಾಡಲ್ ವಿ ವರ್ಷನ್ ನೋಟ್ ಮಾಡ್ಕೋಬಹುದು. 14 lakhs ವಿತ್ NOC ಕೊಡ್ತೀನಿ. ಮತ್ತೊಂದು 19 ಮಾಡಲ್ ನೋಡ್ತಿರೋರಿಗೆ 2019 ಸಿಂಗಲ್ ಓನರ್ ಗಾಡಿ 94,000 ಕಿಲೋಮೀಟರ್ ಮಾತ್ರ ಓಡಿರೋದು. 94,000 ಕಿಲೋಮೀಟರ್ ಡ್ರೈವನ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಂತ ಗಾಡಿ. ಪ್ರೈಸ್ ವೈಸ್ 21,50,000 ಇದೆ. 21,50,000 ವಿತ್ KA ವಿತ್ NOC 18 ಲಕ್ಷ ರೂಪಾಯಿ ಕೋಟ್ ಮಾಡಿದ್ದೀನಿ. ಆನ್ ಟೇಬಲ್ ಏನಾಗುತ್ತೆ ಅದನ್ನು ಮಾಡ್ಕೊಡ್ತೀನಿ. ಮತ್ತು ಇನ್ನ 2 ಗಾಡಿ ಐತೆ ಶಂಸು, ಅದನ್ನು ತೋರಿಸೋಣ ಬನ್ನಿ. 2025 ಅಲ್ಲಿ ಇರೋದು ಶೇಪ್ನ ಕಿಟ್ ಹಾಕ್ಸಿ ಫ್ರಂಟ್ ಅಲ್ಲಿ 25ಗೆ ಕನ್ವರ್ಟ್ ಮಾಡಿದ್ದೀನಿ ಅಂತ ಒಂದು ಗಾಡಿ. 2020 ಮಾಡಲ್, ಈ 2020 ಮಾಡಲ್ ಸಿಂಗಲ್ ಓನರ್, 1,27,000 ಕಿಲೋಮೀಟರ್ ಮಾತ್ರ ಓಡಿರೋದು. ಬ್ರ್ಯಾಂಡ್ ನ್ಯೂ ಅನ್ಬೋದು ಗಾಡಿಗೆ. ಫುಲ್ಲಿ ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಹಾಕ್ಸಿದ್ದೀನಿ. 22,50,000 ವಿತ್ KA ಕೋಟ್ ಮಾಡಿದ್ದೀನಿ. 19 ಲಕ್ಷ ವಿತ್ NOC ಕೋಟ್ ಮಾಡಿದ್ದೀನಿ. ಆನ್ ಟೇಬಲ್ ಏನ್ ಬೆಸ್ಟ್ ಆಗುತ್ತೋ ನಮ್ಮ ಬ್ರದರ್ ಚಾನಲ್ ಇಂದ ಬನ್ನಿ ಇನ್ನ ಮಾಡ್ಕೊಡ್ತೀನಿ. ಮತ್ತೊಂದು ಗಾಡಿ 2018 2.4 V 7 ಸೀಟರ್, 1,29,000 ಕಿಲೋಮೀಟರ್ ಅಂತ ಓಡಿರೋದಂತ ಗಾಡಿ. ಪ್ರೈಸ್ ವೈಸ್ 18 ಲಕ್ಷ ರೂಪಾಯಿ ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. 18 ಮಾಡಲ್, 18ನೇ ಮಾಡಲ್, 18 ಲಕ್ಷ ರೂಪಾಯಿ ಕರ್ನಾಟಕ ನಂಬರ್ ಸಮೇತ ಕೊಡ್ತೀನಿ. 2.5 ಲಕ್ಷ ಬಿಟ್ಟು 15.5 ಲಕ್ಷದಲ್ಲಿ ನಿಮ್ಗೆ ವಿತ್ NOCನೂ ಕೊಡ್ತೀನಿ. ಸರ್ ಗಾಡಿ ಬಗ್ಗೆ ಎಲ್ಲ ತೋರಿಸ್ಕೊಟ್ಬಿಟ್ಟಿದ್ದೀರಾ, ಈಗ ಲೋನ್ ಬಗ್ಗೆ ಹೇಳ್ಕೊಟ್ಬಿಡಿ ಹಾಗೇನೆ. ಸರ್ 24 hours ಅಲ್ಲಿ ಲೋನ್ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ, ಎಲ್ಲ ಸತ್ಯ ಇಲ್ಲ ಅದು ಮಾತು. 24 hours ಅಲ್ಲಿ ಲೋನ್ ಆಗೋದು ಕಷ್ಟ. 48 hours ಮ್ಯಾಕ್ಸಿಮಮ್ ಟೈಮ್ ಬೇಕು ಲೋನ್ಗೆ ಲಾಗಿನ್ ಮಾಡಿ ಅಪ್ರೂವಲ್ ತಗೊಳ್ಳೋದಕ್ಕೆ. ಫಾರ್ ದಾಟ್ ರೀಸನ್ ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿರಬೇಕು. ಹೆಂಗೆ ನಿಮಗೆ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು. ಹಳೆ ರೆಕಾರ್ಡಲ್ಲಿ ಬೌನ್ಸ್ ಇರಬಾರ್ದು ಯಾವತ್ತೂ. ಯಾವ ಚೆಕ್ ಬೌನ್ಸು, ಲೇಟ್ ಪೇಮೆಂಟ್ಸ್ ಇದೆಲ್ಲ ಮ್ಯಾಟರ್ ಆಗುತ್ತೆ. ಲೋನ್ಗೆ ಹೋಗ್ತೀನಿ ಅಂತ ತುಂಬ ಜನ ಇಷ್ಟೆಲ್ಲ ದೊಡ್ಡ ಗಾಡಿಗಳು ಅಂದ್ರೆ ಲೋನೇ ಕೇಳೋದು, ಅದಕ್ಕೆ ಏನು ಪ್ರೊಸೀಜರ್? ಸರ್ ಲೋನ್ಗೆ ಅಂದ್ರೆ ನಮ್ದು ಇಂಟ್ರೆಸ್ಟ್ ರೇಟ್ ವೆಹಿಕಲ್ಸ್. ನಾವು ಫಸ್ಟ್ NOCಗೆ ಅಪ್ಲೈ ಮಾಡ್ತೀವಿ. NOC ಬರೋದಕ್ಕೆ 1 ವಾರ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಟೈಮ್ ಇರುತ್ತೆ. ಕೆಲವೊಂದು ಗಾಡಿದು NOC ಆಲ್ರೆಡಿ ಅವೈಲೇಬಲ್ ಇದೆ ನಮ್ಮ ಹತ್ರ. 24 hours ಇಂದ 48 hours ಲೋನ್ಗೆ, ಲಾಗಿನ್ಗೆ, ಅಪ್ರೂವಲ್ಗೆ ವೇಟ್ ಮಾಡಬೇಕು. ಸಿಬಿಲ್ ಚೆನ್ನಾಗಿರಬೇಕು. ನಿಮಗೆ ಯಾವುದು ಪ್ರೀವಿಯಸ್ ಬ್ಯಾಂಕ್ ರೆಕಾರ್ಡ್ಸ್ ಅಲ್ಲಿ ಬೌನ್ಸು, ಲೇಟ್ ಪೇಮೆಂಟ್ಸ್ ಇರಬಾರ್ದು. ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ITR, ಓನ್ ಹೌಸ್ ಪ್ರೂಫ್ ರಿಕ್ವೈರ್ಮೆಂಟ್ ಇರುತ್ತೆ. ಸ್ಯಾಲ್ರಿಡ್ ಇದ್ರೆ 3 months ಸ್ಯಾಲ್ರಿ ಸ್ಲಿಪ್, 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಇದೇ ರಿಕ್ವೈರ್ಮೆಂಟ್ ಇರೋದು. ಬನ್ನಿ ಅದಕ್ಕೂ ಹೆಲ್ಪ್ ಮಾಡೋಣ. ಸರ್ VIP ನಂಬರ್ ಅಂತ ಹುಡುಕ್ತಾ ಇರೋರಿಗೆ 30,000 ರೂಪಾಯಿ ಖರ್ಚು ಮಾಡಿದ್ರೆ VIP ನಂಬರು ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಮತ್ತು ಪಾಪ್ಯುಲರ್ ಕಾರ್ಸ್ ಕಡೆಯಿಂದ ಒಂದು ಗಿಫ್ಟ್ ಮಡಗಿದ್ದೀವಿ. ಇಷ್ಟೊಂದು ಸ್ಟಾಕ್ ತೋರಿಸಿದ್ದೀನಿ. ಯಾವ ಗಾಡಿಗೂ ಬಂದ್ರೂ ಇದೊಂದು ಆಪ್ಷನ್ ನಿಮಗೆ. ಬೇರೆ ಸ್ಟೇಟ್ ಇಂದ ಇಲ್ಲಿಗೆ ನಂಬರ್ ಚೇಂಜ್ ಆಗ್ತಾ ಇದೆ ಅಂತ ಕರ್ನಾಟಕದಲ್ಲಿ ನೀವು ಯಾವ ನಂಬರ್ ಬೇಕಾದ್ರೂ ಚೂಸ್ ಮಾಡಬಹುದು. ಇಲ್ಲ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಸಿಗ್ತಾ ಇರೋದು ಆಪ್ಷನ್ ಇದು. ಟೋಟಲ್ ನಂಬರು 3, 4, 5, 6, 7, 8, 9, 10 ಲೆಕ್ಕ ಹಾಕಿದ್ರೆ ಇಷ್ಟು ಬಂದು ಕೂತ್ಕೋಬೇಕಂದ್ರೆ ಅದು ಪಾಪ್ಯುಲರ್ ಕಾರ್ಸ್ ಕಡೆಯಿಂದ ಗಿಫ್ಟ್ ಕೊಡ್ತೀವಿ.